ಎಲ್ಲರಿಗೂ ನಮಸ್ಕಾರಗಳು. ರಾಜು ಜಡಕುಂಟೆ ಸವಿತಾ ಸಮಾಜ ಹಾಯ್ದ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಎಲ್ಲರಿಗೂ. ಹಿಂದೂ ಸಂಪ್ರದಾಯದ ಕಸುಬ್ದಾರು ಸೂರ್ಯವಂಶಧರ್ ಅಂತ ಎಲ್ಲ ನನ್ನ ವೃತ್ತಿಪರರಿಗೆ ಕ್ಷೌರಿಕ ಕುಲ ಬಾಂಧವರಿಗೆ ಒಂದು ವಿನಂತಿ ಮನವಿ. ದಯವಿಟ್ಟು ನಮ್ಮ ಕ್ಷೌರಿಕರು ದುಡ್ಡಿದ್ದೇ ಓಡ್ತಿದ್ದಾರೆ. ದಯವಿಟ್ಟು ನಾವೇನು ಜಗತ್ತಿಗೆ ಅನ್ನಕ್ಕಲ್ಲ, ವೃತ್ತಿ ಜೊತೆಗೆ ಆರೋಗ್ಯನೂ ಕಾಪಾಡಿಕೊಳ್ಳಿ ಪ್ಲೀಸ್. ಒಂದು ಸಮಯ ನಿಗದಿ ಮಾಡಿ, ಇಷ್ಟು ಗಂಟೆ ಇದ್ದೆ ಇಷ್ಟು ಗಂಟೆ ಅಂತೇಳಿ. ದಯವಿಟ್ಟು ಅನಾರೋಗ್ಯಕ್ಕೆ ತುತ್ತಾಗಬೇಡಿ. ದುಡ್ಡು ಜೀವನದ ನಿರ್ವಹಣೆಗೆ ಅಷ್ಟೇ. ದಯವಿಟ್ಟು ಆರೋಗ್ಯ ಕಾಪಾಡಿಕೊಳ್ಳಿ. ಟೈಮ್ ಸರಿ ತಿಂಡಿ ಊಟ ನಿದ್ರೆ ಮಾಡಿ. ದಯವಿಟ್ಟು ದುಡ್ಡು ನೋಡ್ಬಿಡಿ. ಯಾಕಂದ್ರೆ ನಾವು ಜಗತ್ಕನ್ನು ಹಾಕಲ್ಲ. ಈ ಭೂಮಿ ಮೇಲೆ ನಿಯತ್ತ ದುಡಿಯೋರಂದ್ರೆ ನಾವು ನಂಬಿಕೆ ಇದ್ದ. ಯಾಕಂದರೆ ತಲೆ ಹಿಡಿಯೋರಲ್ಲ, ತಲೆ ಹೊಡೆಯೋರಲ್ಲ. ಬಂದರ ತಲೆ ಮೇಲೆ ಕೈ ಹಿಡಿದು ಯಾಕಂದ್ರೆ ವೃತ್ತಿ ಮಾಡಲೇಬೇಕಾದ್ದು ಅನಿವಾರ್ಯತೆ ಮಾಡ್ತದೆ. ದಯವಿಟ್ಟು ಆರೋಗ್ಯ ಕಾಪಾಡಿಕೊಳ್ಳಿ. ದಯವಿಟ್ಟು ಒಂದು ಸಮಯ ನಿಗದಿ ಮಾಡಿ, ಅಷ್ಟರೊಳಗೆ ದುಡಿಮೆ ಮಾಡಿ. ನಾವೇನು ಜಗತ್ತಿಗೆ ಅನ್ನಕ್ಕಲ್ಲ, ಪ್ರಪಂಚಕ್ಕೆ ಅನ್ನಕ್ಕಲ್ಲ. ನೀವು ನಿಮ್ಮ ಕುಟುಂಬ ಚೆನ್ನಾಗಿರಿ, ಯಾರಿಗ್ಯಾರೂ ಆಗಲ್ಲ. ಆರೋಗ್ಯ ಕಾಪಾಡ್ಕೊಳ್ಳಿ. ದುಡಿರಿ, ಕಷ್ಟಪಟ್ಟು ದುಡಿರಿ. ನಿಯತ್ತಿನ ದುಡಿಮೆ ನಮ್ಮದು, ಮೋಸ ಮಾಡದಿಲ್ಲದಿರೋ ದುಡಿಮೆ ನಮ್ಮದು. ನಾವು ಯಾರಿಗೂ ಮೋಸ ಮಾಡಲ್ಲ. ಆದರೂ ವೃತ್ತಿಪರ ಕ್ಷೌರಿಕ ಕುಲ ಬಾಂಧವರು, ನಮ್ಮ ಹಿಂದೂ ಸಂಪ್ರದಾಯದ ಕುಲ ಬಾಂಧವರು ವೃತ್ತಿ ಜೊತೆಗೆ ಆರೋಗ್ಯ ಕಾಪಾಡಿಕೊಳ್ಳಿ ಪ್ಲೀಸ್. ಅನಾರೋಗ್ಯಕ್ಕೆ ತುತ್ತಾಗಬೇಡಿ. ಸಮಯ ಕೊಡಿ. ಊಟ ತಿಂಡಿ ಫ್ಯಾಮಿಲಿ ಎಲ್ಲ ಜವಾಬ್ದಾರಿ ನೋಡ್ಕೊಂಡು ದುಡಿಮೆ ಮಾಡಿ ಪ್ಲೀಸ್ 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 ಪ್ಲೀಸ್.